कर्नाटका गुलबर्गा शहर के मेन रोड पर एमएस पाटिल, नरीबोल और उनके साथियों ने मिलकर आज कर्नाटका यौम तसीस के मौके पर कल्याण कर्नाटका को रियासती दर्जा देने की मांग की। एमएस पाटिल नरीबोल ने मीडिया के नुमाइंदों से बात करते हुए कहा कि किस तरह से रियासती हुकूमत कल्याण कर्नाटका इलाके को नज़रअंदाज करती हुई आई है। कल्याण कर्नाटका तोर दाल की पैदावार के लिए मुल्क में नुमाया मुकाम रखता है, मगर रियासती हुकूमत के नज़र में इसकी कोई अहमियत नहीं है। कल्याण कर्नाटका के अदीबों और सहाफ़ियों को आज तक वो मुकाम नहीं मिला जो मिलना चाहिए। हुकूमत सिर्फ बेंगलुरु के अतराफ व अकनाफ के अदीबों और सहाफ़ियों को ही राज्योत्सव मेडल्स देती है। जिस तरह से आंध्र प्रदेश से तेलंगाना अलग हुआ है, उसी तरह से कल्याण कर्नाटका को भी अलग रियासत का दर्जा देने की बात कही। एहतजाज के दौरान पुलिस वहां पर पहुंचकर एहतजाजियों को गिरफ्तार करके ले गई। तो आइए देखते हैं तफसीली रिपोर्ट। ब्यूरो रिपोर्ट, अतराफ टीवी उर्दू न्यूज। कल्याण कर्नाटक प्रत्येक राज्य ಮಾಡಲೇಬೇಕು 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 ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೊಡಲೇಬೇಕು ಮಾಡಲೇಬೇಕು ಮಾಡಲೇಬೇಕು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೊಡಲೇಬೇಕು 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 ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಲೇಬೇಕು 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 ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಲೇಬೇಕು 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 ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೊಡಲೇಬೇಕು 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 ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಲೇಬೇಕು 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 ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೊಡಲೇಬೇಕು 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 ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಲೇಬೇಕು 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 ನಮ್ಮ ಭಾಗಕ್ಕ ನಮಗಿಂತ ನಿಮ್ಗೆ ಅನ್ಯಾಯ ಅಂತ ನಿಮ್ಮ ಸಲ ನಾವು ಹೋರಾಟ ಮಾಡ್ತೀವಿ। ದಯವಿಟ್ಟು ನಮ್ಮ ಅವಕಾಶ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲೇಬೇಕು ಆಗಲೇಬೇಕು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲೇಬೇಕು ಆಗಲೇಬೇಕು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲೇಬೇಕು ಬೇಕೇ ಬೇಕು ಮಾಡಲೇಬೇಕು ಮಾಡಲೇಬೇಕು ಪ್ರತ್ಯೇಕ ರಾಜ್ಯ ಮಾಡಲೇಬೇಕು ಮಾಡಲೇಬೇಕು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಲೇಬೇಕು ಮಾಡಲೇಬೇಕು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲೇಬೇಕು ಆಗಲೇಬೇಕು ಏನು ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಏನು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಆಗಿರ್ಬೋದು, ಸ್ವಾತಂತ್ರ್ಯ ಸಿಕ್ಮೇಲೆ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ಆಳುವವರು ಮಲತಾಯಿ ಧೋರಣೆ ಮಾಡ್ತಾನೆ ಬರ್ತಾ ಇದ್ದಾರೆ। ಇವತ್ತು ದಿವಸ ಏನು ಯಾವ ರೀತಿ
ಈಗ ತೆಲಂಗಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ತೆಲಂಗಾಣಕ್ಕೂ ಕೂಡ ಇದೇ ರೀತಿ ಅನ್ಯಾಯ ನಡೆದದಂತೇಳಿ ಆ ಭಾಗದಲ್ಲಿ ಹೋರಾಟ ಮಾಡಿ ಅವ್ರೇನು ಪ್ರತ್ಯೇಕ ರಾಜ್ಯ ಪಡೆದ್ರು. ಅದೇ ರೀತಿ ಇವತ್ತಿನ ದಿವಸ ನಮ್ಮ ಭಾಗದಲ್ಲಿ ಕೂಡ ಸನ್ಮಾನ್ಯ ಶ್ರೀ ದಿವಂಗತ ವೈದ್ಯನಾಥ್ ಪಾಟೀಲ್ ಆಗಿರ್ತಾರೆ ಅವ್ರ ನೇತೃತ್ವದಲ್ಲಿ ಕೂಡ ಈ ಭಾಗಕ್ಕೆ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋ ಒಂದು ಕೂಗೆಬ್ಸಿದ್ರು. ಆ ಒಂದು ಸಂದರ್ಭದಲ್ಲಿ ಒಂದು ಆ ಸಮಾಧಾನಕ್ಕಾಗಿ ಏನು ಸಮಾಧಾನ ಮಾಡ್ಬೇಕಂತೇಳಿ ಒಂದು 371 ಕಲಂ ಕೊಟ್ಟರು. ಅದು ಆಗಿದ್ದರೆ ನಮ್ಮ ಭಾಗಕ್ಕೆ ಭಾಳ ಅನುಕೂಲ ಇತ್ತು, ಆಯಿತು. ಬಟ್ ಆಯ್ತು, ಅದು ಏನಾಗ್ಯದ ಅಂತ ಮಾಡಿದ್ದಷ್ಟೇ ಆಗ್ಯದ, ಯಾವುದೇ ರೀತಿಯ ಕಾರ್ಯಾಚರಣೆ ಬರ್ತಾ ಇಲ್ಲ. ಏನು ಒಂದು ಎಜುಕೇಷನ್ನು ಮತ್ತು ಇದು ಉಳ್ಕಿದ್ ಬಿಟ್ರೆ ಯಾವುದೇ ರೀತಿಯಿಂದ ಅಧಿಕಾರಿಗಳಾಗಿರ್ಬೋದು, ಪ್ರಮೋಷನ್ದಲ್ಲಿ ಆಗಿರ್ಬೋದು, ಶಿಕ್ಷಣದಲ್ಲಿ ಆಗಿರ್ಬೋದು, ಯಾವುದೇ ರೀತಿ ಹೆಚ್ಚಿನ ಒಂದು ವ್ಯವಸ್ಥೆ ಅದರಲ್ಲಿ ಸರಿಯಾಗಿ ಆಗ್ತಾಯಿಲ್ಲ. ಒಟ್ಟಿನಲ್ಲಿ ನಿರ್ವಹಣೆ ಸರಿಯಾಗಿ ಆಗ್ತಾಯಿಲ್ಲ, ಜಾರಿ ಸರಿಯಾಗಿ ಬರ್ತಾ ಇಲ್ಲ. ಇವತ್ತಿನ ದಿವಸ ಈ ಬೇರೆ ನಮ್ಮ ಭಾಗದಲ್ಲಿ ಇವತ್ತು ನಾವು ಇಡೀ ದೇಶಕ್ಕೆ ನಾವು ತೊಗರಿ ಕೊಡ್ತೀವಿ. ತೊಗರಿ ನಮ್ಮ ಭಾಗದ ಪ್ರಮುಖ ಬೆಳೆ. ಆದರೆ ತೊಗರಿ ಲಾಸ್ ಆಗಿರ್ಬೋದು, ಮಳೆ ಬಂದು ಲಾಸ್ ಆಗಲಿ ಅಥವಾ ಸರಿಯಾಗಿ ಬಂದರೂ ಕೂಡ ಅದಕ್ಕೆ ಸರಿಯಾದ ಧಾರಣೆ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಕೂಡ ಮಲತಾಯ್ದೋಡೆ ತೋರ್ತಾವೆ. ಅದೇ ಅಡಿಕೆಗೆ ಆಗಿರ್ಬೋದು, ಮತ್ತೊಂದಕ್ಕಾದಾಗ ಇಡೀ ನಾಳೆಗೆ ನಿಯೋಗ ಹೋಗ್ತೀವಿ ದಿಲ್ಲಿಗೆ ಅಂತಾರೆ. ಆದರೆ ತೊಗರಿಗಾದ್ರೆ, ಜೋಳಕ್ಕಾದ್ರೆ ಯಾರೂ ಕೇಳಲ್ಲ. ಅಂದ್ರೆ ಕಲ್ಯಾಣ ಕರ್ನಾಟಕದ ಪ್ರದೇಶಕ್ಕಷ್ಟೆಲ್ಲ ಕಲ್ಯಾಣ ಕರ್ನಾಟಕದ ಪ್ರಮುಖ ಬೆಳೆಗಳಿಗೂ ಕೂಡ ಮಲತಾಯಿ ಧೋರಣೆ ಮಾಡ್ತಾ ಇದೆ ಸರ್ಕಾರಗಳು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು. ಆ ಒಂದು ದೃಷ್ಟಿಯಿಂದ ಇವತ್ತು ದಿವಸ ಯಾವುದೇ ನಮ್ಮ ಭಾಗಕ್ಕೆ ಏನು ಪ್ರಮೋಷನ್ ಸಿಗಬೇಕು ಮತ್ತು ನಮ್ಮ ಭಾಗಕ್ಕೆ ಯಾವ ರೀತಿಯಿಂದ 8% ಜಾರಿ ಆಗಬೇಕಾಯ್ತು ರಾಜ್ಯ ಅಂತ, ಅದು ಕೂಡ ಜಾರಿ ಆಗ್ತಾ ಇಲ್ಲ. ಇವತ್ತಿನ ದಿವಸ ನಮ್ಮ ಭಾಗದಾಗ ಎಂತೆಂಥ ಸಾಹಿತಿಗಳಿದ್ದಾರೆ, 100 ವರ್ಷ ಪುಸ್ತಕ ಬರೆದವ್ರು ಇದ್ದಾರೆ. ಅವ್ರು ಕಲಬುರಗಿ ಸಾಹಿತಿ, ಕಲ್ಯಾಣ ಕರ್ನಾಟಕ ಸಾಹಿತಿ. ಆದರೆ ಬೆಂಗಳೂರಾಗ ಸದಾಶಿವನಗರದಾಗ ಒಬ್ಬ ಯಾವನೋ ಒಂದು ಪುಸ್ತಕ ಬರ್ತಪ್ಪ ಅಂದ್ರೆ ಅವ್ರು ರಾಜ್ಯ ಮಟ್ಟ ಸಾಹಿತಿ, ಅವನಿಗೆ ಪ್ರಶಸ್ತಿಗಳು ಮನೆ ಹುಡ್ಕೊಂಡು ಬರ್ತಾವೆ. ಆದರೆ ನಮ್ಮ ಭಾಗದಾಗ ಒಳ್ಳೆಯ ಸಾಹಿತಿಗಳಿದ್ರು, ಒಳ್ಳೆಯ ಪತ್ರಕರ್ತರಿದ್ದರು. ಅವ್ರಿಗೆ ಒತ್ತಾಯದಿಂದ ನಾವು ಹೋರಾಟ ಮಾಡಿ ಬಿಡ್ಬೇಕು, ಯಾವುದೇ ಮಾಡ್ಬೇಕಾದ್ರೆ. ಇದು ನಮಗೆ ನೋವು ತಂದದು. ಹಂಗಾಗಿ ಇವತ್ತಿನ ದಿವಸ ಏನದ ತೆಲಂಗಾಣ ಮಾದರಿಯಲ್ಲಿ ಇವತ್ತು 371 ಕಲಂ ಪ್ರಕಾರ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮಂತ್ರಿಮಂಡಲದಲ್ಲೂ ಕೂಡ ಹೆಚ್ಚಿನ ಸ್ಥಾನಮಾನ ಇರಬೇಕು, ಅಲ್ಲಿಯೂ ಕೂಡ ಕೊಡ್ತಾ ಇಲ್ಲ. ನಮ್ಮ ಭಾಗದ ಜನಪ್ರತಿನಿಧಿಗಳು ಕೂಡ ಅದ್ರ ಬಗ್ಗೆ ಧ್ವನಿ ಹೋಗ್ತಾ ಇಲ್ಲ. ಹಾಗಾಗಿ ನಮ್ಮ ಭಾಗದ ಜನಪ್ರತಿನಿಧಿಗಳನ್ನು ಮನವಿ ಮಾಡ್ಕೊಳ್ತೀನಿ, ಏನು ತೆಲಂಗಾಣ ಮಾದರಿಯಲ್ಲಿ ತಾವು ಕೂಡ ತಮ್ಮ ಭಾಗಕ್ಕೆ ಅನ್ಯಾಯವನ್ನು ಖಂಡಿಸಿ ಪ್ರತ್ಯೇಕ ರಾಜ್ಯ ಹೋರಾಟಕ್ಕೆ ತಾವೇ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡ್ಬೇಕನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾ, ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ತೆಲಂಗಾಣ ಮಾದರಿಯಲ್ಲಿ ಹೋರಾಟ ಮಾಡ್ಲಿಕ್ಕೆ ಈ ಭಾಗದ ಯುವಕರು, ಯುವತಿಯರು, ರೈತರು ಎಲ್ಲರೂ ಕೂಡ ಸಹಕಾರ ನೀಡಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೀವಿ. ಇವತ್ತು ದಿವಸ ರಾಜ್ಯೋತ್ಸವವನ್ನು ನಮ್ಮ ಭಾಗಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ರಾಜ್ಯೋತ್ಸವವನ್ನು ವಿರೋಧಿಸಿ ನಾವು ಪ್ರತ್ಯೇಕ ರಾಜ್ಯ ಧ್ವಜಾರೋಹಣ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹಳ್ಳಿ ಗಲ್ಲಿ ಕೂಡ ಪ್ರತ್ಯೇಕ ರಾಜ್ಯ ಧ್ವಜಾರೋಹಣ ಮಾಡುವ ಮುಖಾಂತರ ಪ್ರತ್ಯೇಕ ರಾಜ್ಯದ ಕಡೆ ನಾವು ಮಳಗಿಸಿದ್ದೀವಿ. अतराफ टीवी, हर बात सच के साथ। इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर, चेन्नई, हैदराबाद। कॉन्टैक्ट डिटेल्स 9986544971।